ಐ ಹೋಪ್ ನೀವು ಓಟ್ ಹಾಕಿರಂತ ತಿಳ್ಕೋತೀನಿ. ನಾವಂತರೂ ಓಟ್ ಹಾಕೀವಿ. ಓಪನ್ ಗಂಗನಂ ಸ್ಟೈಲ್. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀವಿ ವಿಶ್ವನಾಥ್ ಅವ್ರಿಗೆ ಈ ಬ್ಲಾಗ್ ಸ್ಟೇಟ್ ಪರ್ಫಾರ್ಮ್ ಮನೆಯಿಂದನೇ ಸ್ಟಾರ್ಟ್ ಆಗತ್ತಿದ್ದಿ. ಹಂಗೆ ಟೈಮ್ 8 ಆಯ್ತು. ಈಗ ಫಟಾಫಟ್ ಹೋಗಮ್ಮ. ಯಾಕಂದ್ರೆ ಇವತ್ತು ಸೀದಾ ಓಟಿನ ಬೂತ್ ಹೋಗಿರ್ತೇನೆ ನಾನು. ಯಾಕಂದ್ರೆ ಅಂದ್ರೆ ಅಲ್ಲೆಲ್ಲ NSS ವತಿಯಿಂದ ಸಹಾಯ ಮಾಡೋದು ಆದಿದ್ದು ಇರ್ತೈತಿ. ಅದಕ್ಕೋಸ್ಕರ NSS ಟಿ ಶರ್ಟ್ ಹೋಗಿ ಸಿಗ್ತೀನಿ ನಿಮ್ಗೆ. ಹಂಗೆ ಇನ್ನೂ ನೋಡೋಮ್ಮ ಬ್ಲಾಗ್ ಅಪ್ಲೋಡ್ ಅಂತೂ ಆಗೈತಿ. ಹೋಗಿ ಇನ್ ಕೇಸ್ ಯಾರು ಹೊಸ ಬಂದಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತು ಮರಿಬೇಡಿ. ಇವತ್ತು ಬ್ಲಾಗ್ ಶಾರ್ಟ್ ಬರ್ಬೋದು. ಯಾಕಂದ್ರೆ ನಾವಂತೂ ಓಟಿನ ಬೂತ್ ಅಂದ್ರೆ ಹೊರಗೆ ಕೌಂಟ್ರಾಕ್ ಮುಗಿದಿರ್ತೀವಲ್ಲ, ಅಲ್ಲಿ ಅಂತೂ ಹೊರಗೆ ಅಡ್ಡಾಡಕ್ಕಂತೂ ಬಿಡೋಂಗಿಲ್ಲ, ಬ್ಲಾಗ್ ಮಾಡೋಕ್ಕಂತೂ ಮೊದಲೇ ಬಿಡೋಂಗಿಲ್ಲ ಬಿಡ್ರಿ. ಇಲ್ಲಿ ಅಂದ್ರೆ ಫುಲ್ ಯಾರು ಬರ್ತಾರಲ್ಲ ವೋಟಿಂಗ್ ಲಿಸ್ಟ್ ಇರ್ತದಲ್ಲ ನಮ್ಮ ಕಡೆ, ಅದನ್ನ ಯಾರ್ಯಾರು ಇರ್ತೈತೆ ನೋಡು ಅವ್ರಿಗೆಲ್ಲ ಟಿಕ್ ಹಾಕಿ ಕೊಡೋದು, ಆರ್ದಿರ್ದ ಚೀಟಿ ಬರ್ದು ಕೊಡೋದು, ಅದಂದ್ರೆ ಭಾಳ ಕೆಲಸ ಇರ್ತೈತಿ. ಅದನ್ನೂ ಕವರ್ ಮಾಡಮ್ಮ, ಬ್ಲಾಗು ಕವರ್ ಮಾಡಮ್ಮ, ಎಷ್ಟಕ್ಕೈತೆ ಅಷ್ಟು ಮಾಡಮ್ಮ ಇವತ್ತು. ಬರೀ ಹಂಗೆ ಓಟ್ ಹಾಕೋದು ಮರಿಬೇಡ್ರಿ ನೀವು. ನಾವು ಓಟ್ ಹಾಕ್ತೀವಿ. ಫಟಾಫಟ್ ನಿಮ್ಗೆ ಸಿಗ್ತೀವಿ ನಿಮ್ಮ ಸೀದಾ ಹೊರಗೆ ಕೌಂಟ್ರಿನಾಗ. years later. ಓಕೆ ಫೈನಲಿ ಓಟ್ ಅಂತೂ ಹಾಕಿವಿ ನಾವು. ಐ ಹೋಪ್ ಅಂದ್ರೆ ಓಟ್ ಅಂತೂ ಹಾಕೀವಿ. ಫುಲ್ ನೈಟ್ ಆಗೈತೆ. ನಾವು ಓಟ್ ಬೂತ್ ಹಾಕೊಂತಿದ್ವಲ್ಲ, ಅದಕ್ಕೆ ಇಲ್ಲಿ ಚೆಕ್ ಮಾಡಿರಿ. ಓಟ್ ಅಂತೂ ಹಾಕಿವಿ ನಾವಂತೂ ಕತ್ತಲ ಕಾಣಂಗಿಲ್ಲ. ಬರ್ರಿ, ಇದು ನಂದ ಬೂತ್ ಇಲ್ಲೇ ಹಾಕಿದ್ವಿ. ನಂದಂದ್ರೆ ನಂದಲ್ಲ. ಬರ್ರಿ, ಇಲ್ಲಿ ಅಂತ ಸೌಂಡ್ ಅಂತ ಭಾಳ ಐತಿ. ನಿಮ್ಗೆ ಮನ್ಯಾಗ ಸಿಕ್ತು ಮಾತಾಡ್ತೀನಿ. ನಾ ಬಂದಾಗ ಮಧ್ಯಾಹ್ನ ಅಲ್ಲಂತೂ ಬೂತ್ ಎಲ್ಲ ಕಟ್ಟಿತ್ತು ಬಿಡ್ರಿ. ಅದ್ರ ಸಂಬಂಧ ಫುಲ್ ಆ ಕಡೆ ಮಟನೂ ಪಾಳೆ ಇತ್ತು, ಈ ಕಡೆ 88ಇಂದ ಫುಲ್ ಪಾಳೆ ಇತ್ತು. ನಂದಂತ ಹೆಂಗೆ ಓಟ್ ಹಾಕಿವ ಬಿಸ್ಲಾಗ ನಿಂತು ನನಗೆ ಗೊತ್ತು. ಆ ಪರಿ ಕಷ್ಟಪಟ್ಟೆ ಓಟ್ ಹಾಕಕ್ಕೆ, ಆ ಪರಿ ಕಷ್ಟಪಟ್ಟೆ ನಾವು. ಅದು ಓಟ್ ಹಾಕಿವಿ. 2000 years later. ಫೈನಲಿ ನೋಡಿದ್ರಲ್ಲ ಯಾವ ಪರಿ ಮಾಡಿದ್ವಿ. ನಾವಂತೂ ಓಟ್ ಹಾಕಿವಿ. ಇಲ್ಲಿ ಚೆಕ್ ಮಾಡಿ. ಐ ಹೋಪ್ ನೀವು ಓಟ್ ಹಾಕಿರಂತ ತಿಳ್ಕೋತೀನಿ. ನಾವಂತರೂ ಓಟ್ ಹಾಕೀವಿ. ನೀವು ಓಟ್ ಹಾಕ್ರಿ. ನಾವಂತರೂ ಒಟ್ಟು ನಮ್ಮ ಓಟ್ ಹಾಕಿವಿ. ಈ ಸಲ ಹೆಂಗೆಷ್ಟು ಹಾಕಿದೆ ಅಂತ ನೋಡ್ರಿ. ರಿಸಲ್ಟ್ ಏನು ಹಾಕೈತಿ ದೇವ್ರಿಗೆ ಬಿಟ್ಟಿದ್ದ. ನಮ್ದಂತರೂ ಒಳ್ಳೆ ಸರ್ಕಾರ ಬರಲಿ ಅಂತೇಳಿ ನಂದು. ಐ ಹೋಪ್ ಎಲ್ಲರೂ ಓಟ್ ಹಾಕ್ರಿ. ಆಲ್ಮೋಸ್ಟ್ ಅಲ್ಲಿ ಓಟ್ ಹಾಕಿರಿ ಅನ್ನಿಸ್ತೈತಿ. ನಾವು ಬಂದು ನಮ್ಮ ಬೂತ್ ಹೋಗಿ ಕುಂತಾಗ ಎಲ್ಲ ಟಿಕ್ ಹಾಕಿ ಎಲ್ಲರೂ ಬಂದಾರ ಅನ್ನಿಸ್ತೈತಿ ನನಗಂತೂ. ಬರೀ ಫೈನಲಿ ಬಂದೇವಿ. ಈಗ ಟೈಮ್ ಏನು ಚೆಕ್ ಮಾಡಿ 8:30 ಆಗಕ್ಕೆ ಬಂತೇವೆ. ರಾತ್ರಿ 8 ಆಗಕ್ಕೆ ಬಂದಿದ್ವಿ. ಫಟಾಫಟ್ ಫ್ರೆಶ್ ಅಪ್ ಆಗಿ ನಿಮ್ಗೆ ಸಿಗ್ತೈತಿ. 5 minutes later. ಫೈನಲಿ ಫ್ರೆಶ್ ಅಪ್ ಅಂದರೂ ಆಗಿದ್ವಿ. ಹಂಗೆ ನೋಡಿದ್ರಲ್ಲ ಯಾವ ಪರಿ ರಶ್ ಇತ್ತು ಅಂದ್ರೆ ಫುಲ್ ರಶ್ ಐತಿ. ನಂದು 88 ಬೂತ್ ಇತ್ತು. ಅಲ್ಲೇನೋ ಮಷಿನ್ ಕೆಟ್ಟಿತ್ತು ಅಂತೇಳಿ, ಏನೋ ಪ್ರಾಬ್ಲಮ್ ಆಗಿತ್ತು ಅಂತೇಳಿ ಫುಲ್ ಬಿಸ್ಲಾಗ 1.5 ಲೈನ್ ಒಳಗೆ ನೋಡಿದ್ರೆ ಅದಕ್ಕಿಂತ ದೊಡ್ಡದೈತಿ. ಹೊರಗೆ ಏನಿಲ್ಲ. ಅದು ಒಳಗಂತೂ ಫುಲ್ ಕ್ರಾಸ್ ಹೆಂಗೆ ಹಾವಿನ ಗತಿಂಗ್ ಐತಿ. ಫುಲ್ ಸೊಟ್ಟ ಫುಲ್ ರಶ್ ಇತ್ತು. ಮಷಿನ್ ಕೆಟ್ಟಿದ್ದಕ್ಕೆ ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಹೋಗ್ಲಿ ಬಿಡಿ. ಅದಂತೂ ಇವತ್ತಂತೂ ಓಟ್ ಅಂತೂ ಆಗಿದೆ. ಫೈನಲಿ ನಂದು ಓಟ್ ಹಾಕೈತಿಲ್ಲ ಅಂತ ಅಂದ್ಕೊಂಡೆ. ಆ ಪಾಳೆಗೆ ಆ ಟೈಮಿಗೆ ನಾನಂತೂ ಲೇಟಾಗಿ ಹೋಗಿದ್ದೆ ಬಿಡ್ರಿ ಸ್ವಲ್ಪ. ಅಂದರೆ ಅದು ಬೂತ್ ಎಲ್ಲ ಕುಂತಿದ್ವಲ್ಲ, ಅದಕ್ಕೋಸ್ಕರ ಫುಲ್ ಪ್ರಾಬ್ಲಮ್ ಆಗಿತ್ತು. ಬರೀ ಓಟ್ ಅಂತ ಆಗಿ ಫುಲ್ ನನಗೆ ಡೌಟ್ ಹತ್ತು ಬಿಟ್ಟಿದ್ದು. ನಾ ಇವತ್ತು ಓಟ್ ಹಾಕಿನಿಲ್ಲ ಅಂತೇಳಿ. ನಂದು 2ನೇ ಓಟಿದ್ದು. ಫಸ್ಟ್ ಓಟ್ 2023 ಆಗಿದ್ದು. 24 ಸೆಕೆಂಡ್ ಓಟ. ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತು ಬಿಡ್ರಿ. ಫಸ್ಟ್ ಓಟ ಹಾಕಿದಾಗ ಮಸ್ತ್ ಕ್ಯೂರಿಯಾಸಿಟಿ ಅಂದರೆ ಎಕ್ಸೈಟ್ಮೆಂಟ್ ಅಂತೂ ಮಸ್ತ್ ನೆಕ್ಸ್ಟ್ ಲೆವೆಲ್ ಇತ್ತು. ಈಗೂ ಹಂಗೆ ಐತಿ. ಓಟ್ ಅಂತೂ ಹಾಕಿವಲ್ಲ, ಓಟ್ ಹಾಕ್ದಾಗ ಮಜಾ ಇರ್ತದಲ್ಲ, ಮಸ್ತ್ ಬರ್ತೈತಿ. ಮಜಾ ನಿಮಗೂ ಬಂದಿರ್ಬೋದು ಅಂತೇಳಿ ಅನಿಸ್ತೈತಿ ನನಗೆ. ಬರೀ ಹಂಗೆ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಫಾರ್ ವಾಚಿಂಗ್. ಜೈ ಶ್ರೀರಾಮ್.